ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಚಿನ್ನದ ಸಾಲ ನೀವು ಗೊತ್ತದ, ಅಡಚಣೆಗಾಗಿ ರೈತ ಅಥವಾ ಇನ್ನುಳಿದ ಯಾವುದೇ ವ್ಯಕ್ತಿ ತಮ್ಮ ಬದುಕಿನ ಅನಿವಾರ್ಯತೆಗಾಗಿ ಚಿನ್ನವನ್ನು ಮತ್ತೆ ಇಟ್ಟ ಸಾಲ ತೊಗೊಂಡಿರ್ತಾರೆ. ಮತ್ತೇನೋ ಒಂದು ವರ್ಷದ ಕಂಡೀಷನ್ ಮೇಲೆ ತೊಗೊಂಡಿರ್ತಾರೆ ಮತ್ತೆ ಇಟ್ಟು ಅಡಮಾನ ಸಾಲಗಳನ್ನು. ಆದರೆ ಇತ್ತೀಚೆಗೆ ಒಂದು ರೂಲ್ಸ್ ಮೊದಲೇ ಇತ್ತಂತ ಹೇಳ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ಅಧಿಕಾರಿ ನಾಗೇಶ್ ಅವರು. ಏನಪ್ಪ ಅಂತಂದ್ರೆ, ವಾಯ್ದೆ ಮುಗಿದ ತಕ್ಷಣ ಬಡ್ಡಿ ಮತ್ತು ಗಂಟ ಅಂದರೆ ಏನು ಸಾಲ ತೊಗೊಂಡಿದ್ದಾರೆ ಅದನ್ನ ಪೂರ್ತಿ ಮುಟ್ಟಿಸ್ಬೇಕು ಅಂತೇಳಿತ್ತಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಅಧಿಕಾರಿಗಳು ಒಂದೇನೋ ಮಾನವೀಯ ದೃಷ್ಟಿ ಇಟ್ಕೊಂಡು ಬಡ್ಡಿ ತುಂಬಿಸ್ಕೊಂಡು ಅದನ್ನು ರಿನ್ಯೂವಲ್ ಮಾಡಿಕೊಡ್ತಾಯಿದ್ರು. ಈಗ ಅದಕ್ಕೆ ಪೂರ್ತಿ ಕಡ್ಡಾಯವಾಗಿ ಕ್ಲಿಯರ್ ಮಾಡಿ ನೀವು ಸಾಲ ತೊಗೋಬೇಕು ಅನ್ನುವಂಥ ಒಂದು ಮಾತನ್ನು ಇವತ್ತು ಪ್ರತಿಯೊಂದು ಬ್ಯಾಂಕ್ಗಳು ಆಡ್ತಾ ಇದ್ದಾರೆ. ಅದು RBI ಡೈರೆಕ್ಷನ್ ಅಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ಒಳ್ಳೆಯ ಅಭಿಪ್ರಾಯ ಏನು ತಪ್ಪಲ್ಲದು, ಡೈರೆಕ್ಷನ್ ಇರಬೇಕಾಗ್ತದೆ. ಸಾಲ ಮರುಪಾವತಿಗೆ ನಾವು ಸಾಲ ತೆಗೆದುಕೊಂಡಂಥವ್ರು ಸ್ವಲ್ಪ ಕಿರಿಕಿರಿ ಮಾಡೋದ್ರಿಂದ ರೂಲ್ಸ್ ಮಾಡಿದ್ದಾರೆ. ರೂಲ್ಸ್ ಅಂತ ನಾವು ಬ್ರೇಕ್ ಮಾಡಂತ ಹೇಳಿದಾರೆ. ಬಟ್ ಈ ರೂಲ್ಸ್ ಸರಿ ಏನಂತ, ಯಾಕಂತಂದ್ರೆ ವಿಶೇಷವಾಗಿ ಅಲ್ಲಿ ಅವ್ರು ಬಂಗಾರ ಇರ್ತದೆ ಅಥವಾ ಒಂದು ಮತ್ತೊಂದು ಅಡ ಇರ್ತದೆ, ಬಿಲ್ಡಿಂಗ್ ಅಡ ಇರ್ತದೆ, ಮನೆ ಅಡ ಇರ್ತದೆ, ಟೈಮಿಂಗ್ ಒಳಗೆ ತೊಗೊಂಡಿರ್ತಾರೆ. ಅಷ್ಟೊಳಗೆ ಆಗಲಿಲ್ಲ, ಬಡ್ಡಿ ತೊಗೊಂಡು ಅದನ್ನು ರಿನ್ಯೂವಲ್ ಮಾಡಿ ಕೊಡಬೇಕಾಗಿದ್ದು ಒಂದು ಸಾಮಾನ್ಯವಾಗಿ ನಡೆಯುವಂಥ ಕರಿ. ಯಾಕಂದ್ರೆ ಅಲ್ಲಿ ಆಧಾರ ಅದ, ಸೆಕ್ಯೂರಿಟಿ ಅದ. ಈ ಸೆಕ್ಯೂರಿಟಿ ಇರಲಿಕ್ಕಂದ್ರೆ ಮಾತು ಬೇರೆ ಐತೆ. ಅದು ಅಲ್ಲಲ್ಲ, ಸೆಕ್ಯೂರಿಟಿ ಇದ್ದಾಗ ಯಾಕಪ್ಪ ಇದು ಅಂತ RBI ಒಂದೇನೋ ಪಾರದರ್ಶಕತೆ ಸಲುವಾಗಿ ಒಂದು ಸುತ್ತೋಲೆ ಹೊರಡಿಸಿ ರಿಸರ್ವ್ ಬ್ಯಾಂಕ್ ಇದ್ದಿದ್ದು ಇಲ್ಲ ನೀವು ಪೂರ್ಣ ತುಂಬ್ರಿ ಅನ್ನುವಂಥದ್ದು. ಆದರೆ ಇದರಿಂದ ಏನು ಅನಿಸ್ತದಪ್ಪ ಅಂತಂದ್ರೆ, ಈ ಪಾಪ ಬಡ ಬಂಗಾರ ಇಟ್ಟು ಸಾಲ ತೊಗೊಳೋರು ಯಾರಪ್ಪ, ತಮ್ಮಲ್ಲಿ ಬಂಗಾರ ಇದ್ದಾರೆ. ಬಂಗಾರ ಇದ್ದವ್ರು ಎಷ್ಟೋ ಜನ ಇದ್ದಾರೆ ಇಲ್ಲೇ. ಅವ್ರದ್ದು ಪರಿಸ್ಥಿತಿ ಸಾಲ ಕೊಡೋದೇ ಇಲ್ಲ ಅವ್ರಿಗೆ. ಈ ಬ್ಯಾಂಕರ್ಸ್ಗಳು ಭಾಳ ತಿಳಿಸ್ತಾರೆ, ಏನೂ ಇಲ್ಲದೆ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ಮನಸ್ಸು ಶಕ್ತಿ ಇಲ್ಲ ಅಂತ ಸರಳವಾಗಿ ಅಂತಾರೆ. ಮತ್ತು ಸಹಜನ ಓದೋದು ಅನ್ನೋ ಮಾತಿಗೆ. ಈಗ ಬಂಗಾರ ಇಟ್ಟಿದ್ದಾರೆ, ಬಂಗಾರ ಇಟ್ಟ ಮೇಲೆ ಬಡ್ಡಿ ಕೊಡ್ತಾರೆ. ಬಡ್ಡಿ ಆದಮೇಲೆ ನಿಮ್ಮ ಬಂಗಾರ ಅದಲ್ಲ ಸೆಕ್ಯೂರಿಟಿ ಮತ್ತೆ ಯಾಕೆ ನೀವು ಅದನ್ನು ಮತ್ತೆಲ್ಲರಿಗೂ ಪೂರ್ತಿ ತುಂಬಲಿಕ್ಕೆ ಆಗಲಾರದಕ್ಕೆ. ಯಾಕಂದರೆ ಈಗ ಒಂದು 2-3 ಲಕ್ಷ ರೂಪಾಯಿ ಏನೋ ತೊಗೊಂಡ್ರು, 1 ಲಕ್ಷ ತೊಗೊಳ್ರಿ. 1 ಲಕ್ಷ ನೀವು ಒಂದು ವರ್ಷಕ್ಕೆ ಅದು ಬಡ್ಡಿ ತೊಗೊಂಡು ಅದು ರಿನ್ಯೂ ಮಾಡಿಬಿಟ್ರೆ ಮುಗಿದು ಬಿಡ್ತಿರ್ತದೆ. ಅವ್ರು ಇಲ್ಲದಕ್ಕೆ ಮಾಡ್ತಿರ್ತಾರೆ, ಇರ್ತದೆ ಕೊಡ್ತಾ ಇರ್ತಾರೆ. ಆ ಮತ್ತು ಬೇರೆ ಇಲ್ಲಪ್ಪ ಇದು ರಿನ್ಯೂವಲ್ ಮಾಡಿಕೊಳ್ಳೋದು ಮತ್ತು ಇದು ಮಾಡಲೇಬೇಕಂತ ಕೆಲಸ ಒಂದು ಅಭಿಪ್ರಾಯ. ಯಾಕಂದರೆ ಈ ಬಡ ಸಾಲಗಾರರು, ಸಣ್ಣ ಸಾಲಗಾರರು, ಇವ್ರ ಪರಿಸ್ಥಿತಿ ಹೇಗಿರ್ತದಪ್ಪ, ಅದನ್ನು ರೈತರಂತ ಏನೂ ಕೇಳುವಾಗಿಲ್ಲ. ಯಾಕಂದರೆ ಸರಿಯಾಗಿ ಮಾರ್ಕೆಟ್ ಇಲ್ಲ ಅವ್ರಿಗೆ. ಅವ್ರ ಬೆಳೆದ ಬೆಳೆಗೆ ಬೆಲೆ ಬರುವಂಗಿಲ್ಲ. ಸರ್ಕಾರ ಅಂತ ಕಾನೂನು ಮಾಡಾಕ್ತಾ ಇರಲಿಲ್ಲ. ಆದರೆ ಒತ್ತಡ ಮಾಡಿ ಏನೋ ಪಾಪ ಮನೆಯಲ್ಲಿ ಒಂದಿಷ್ಟು ಬಂಗಾರ ಕುಡಿಸಿರ್ತಾರೆ. ಹುಣ್ಣಿಮೆ, ಹಬ್ಬ, ಮದುವೆ, ಮುಂಜಿ ಅಂತ ಆ ಸಂದರ್ಭದಲ್ಲ ಒಂದಿಷ್ಟು 1 ತೊಲೆನೋ 2 ತೊಲೆನೋ 5 ತೊಲೆ ಬಂಗಾರ ಮೇಲೆ ಏನೋ ಸಾಲ ತೊಗೊಂಡಿರ್ತಾರೆ. ಅಲ್ಲಿ ಬಂಗಾರದಿಲ್ಲ ರೀ. ಬಂಗಾರ ಇದ್ದಾಗ ಯಾಕೆ ಅವ್ರಿಗೆ ಒಂದು ವಾಯ್ದೆ ನೀವು ವರ್ಷಕ್ಕೊಮ್ಮೆ ಕ್ಲಿಯರ್ ಮಾಡೋಂತ ಯಾಕೆ ಬೆನ್ನತ್ತೀರಿ? ಏನು ನಿಮಗೆ ಅವ್ರು ಬದುಕರೆ ಗೊತ್ತದ ಇನ್ನೊಂದು ನಾವು ಕೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಸಾಲಾಗಿ ಸಾಗೋದು ಭಾಳ ಕಷ್ಟದ. ಇಲ್ಲ ಲೇವಾದೇವಿ ಕಡೆ ಹೋಗ್ತಾರೆ, ಎಲ್ಲೇ ಬಡ್ಡಿ ಆಡೋರು ಹೋಗ್ತಾರೆ. 3 ಬಡ್ಡಿ 4 ಬಡ್ಡಿ ಹಂಗೆ 10 ಬಡ್ಡಿ ಸಹಿತ ನಡೆದವ, ದಿನದ ಬಡ್ಡಿಗಳು ಸಿಗ್ತಾವೆ. ಅಲ್ಲೂ ಸಿಕ್ಕೊಂಡು ಕೊಡ್ತಾರೆ. ಮತ್ತು ಇವು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಇವು ಸಹಕಾರ ಸಂಘಗಳು ಇರೋದು ಎದಕ್ಕಪ್ಪ, ಏನು ಕಾರಣ? ಅವ್ರು ಬಡ್ಡಿ ಕೊಟ್ಟರೆ ಆಯ್ತು, ನಡೀತಲ್ಲ, ಚಲಾವಣೆ ಆಯ್ತಲ್ಲ ಅಲ್ಲೇ. ಇದನ್ನು ಇವತ್ತು ರೈತರು ಕೇಳ್ತಾ ಇದ್ದಾರೆ. ಭಾಳಷ್ಟು ರೈತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಬಡವರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ರೀ ಸ್ವಲ್ಪ ಏನೋ ಬಂಗಾರ ಇಟ್ಟು ತೊಗೊಳ್ತಿದ್ದು ಅದು ಬಂದಾಗ್ತದೆ, ಇರೋದಂತೆ ಕೊಡೋದೇ ಇಲ್ಲ ಇವರು. ಮತ್ತು ಶಿಕ್ಷಣ ಸಾಲ ಕೊಡ್ತೀವಿ ಹಾಗೆ ಹೀಗೆ ಹೇಳ್ತಾರೆ. ಎಲ್ಲನೂ ದೊಡ್ಡವ್ರು ಮಾತಾಡ್ತಾರೆ. ಅಲ್ಲಿ ಹೋದಾಗ ಅಡ್ಡಾಡ್ತಾರೆ, ಶೂರಿಟಿ ಕೇಳ್ತಾರೆ, ಸೆಕ್ಯೂರಿಟಿ ಕೇಳ್ತಾರೆ, ದುಡ್ಡಿದ್ರೆ ಏನೋ ಕರ್ಕೊಂಬ ಅಂತ ಹೇಳ್ತಾರೆ. ಅಂದಾಗ ಇವರು ಸಾಲ ಕೊಡೋ ಮನಸ್ಸು ಅದನ್ನು ಇಲ್ಲೋ ಅನ್ನುವಂಥ ಮಾತನ್ನು ಕೇಳ್ತಾರೆ. ಇವತ್ತು ಕಾರ್ಪೊರೇಟ್ಗಳಿಗೆ ಲಕ್ಷ ಕೋಟಿಗಳಲ್ಲಿ, ಸಾವಿರಾರು ಕೋಟಿಗಳಲ್ಲಿ ಕೊಡ್ತಾರೆ ಇವರು. ಹೊಳ್ಳಿ ಸಹಿತ ಅಂದರೆ ಮರಳಿ ಸಹಿತ ಬರಲಾರ ಸ್ಥಿತಿಯೊಳಗಿರುವಂಥ ದುಡ್ಡುಗಳು ಮತ್ತು ಮುಳುಗಿ ಹೋಗಿದ್ದಾವೆ ಅನೇಕ ಥರದ ದುಡ್ಡುಗಳು. ಆದರೆ ಸಣ್ಣ ರೈತರಿಗೆ, ಬಡವರಿಗೆ ಈ ಒಂದು ವರ್ಷದ ಕಂಡೀಷನ್ ತೊಗೊಂಡಂಥವ್ರಿಗೆ ನೀವು ತುಂಬಬೇಕು, ಮೂಲು ತುಂಬಬೇಕು, ಅದು ತುಂಬಬೇಕು ಅಂತ ಸಹಜವಾಗಿ ಭಾಳಷ್ಟು ರೈತರು ಏನು ಮಾಡ್ತಾರೆ ರೀ, ಒಂದು ವಾರ ಸಲುವಾಗಿ ಅಂದ್ರೆ ವಾರ ಸಲುವಾಗಿ ಯಾರು ಸಾಲ ಕೊಡೋದಿಲ್ಲ. ಇವತ್ತು ನಾನು ಒಂದು 3 ಲಕ್ಷ ರೂಪಾಯಿ ಸಾಲ ತೊಗೊಂಡು ಇಟ್ಟುಕೊಳ್ರಿ. 3 ಲಕ್ಷ ಸಾಲ ತೊಗೊಂಡಾಗ ತುಂಬಲಿಕ್ಕಾಗಿಲ್ಲ, ಬಡ್ಡಿ ಆಗಿದೆ, ವರ್ಷಕ್ಕೆ ಎಷ್ಟಾಗಿ ತುಂಬ್ತೀನಿ ಅದನ್ನು ಅಂದಾಗ ಇಲ್ಲರಿ ನೀವೆಲ್ಲ ತುಂಬಬೇಕಂದಾಗ ನಾ ಮತ್ತು 3 ಲಕ್ಷ ತೆಗಿಸ್ಬೇಕಾದ್ರೆ ನಾವು ಕಡೆ ಹೋಗಿ ಮತ್ತು ಹೊರಗೆ ಮತ್ತು ಬ್ಯಾಂಕರ್ಸ್ ನಾವು ಕೊಡುವಂಗಿಲ್ಲ. ನಮ್ಮ ಬಂಗಾರಲ್ಲಿ ಬ್ಯಾಂಕರ್ಸ್ ಸಿಕ್ಕೊಂಡಿರ್ತದೆ. ಹೊರಗೆ ಕೇಳಿದ್ರೆ ಹೊರಗೆ ಕೊಡೋದಿಲ್ಲ, ನೀವೇನು ತಂದು ಕೊಡ್ರಿ ಇಡ್ತೀವಿ ಅಂತ ಹೇಳ್ತಾರೆ. ಮತ್ತು ಹಾಗೆ ತರಕ್ಕೆ ಹೋದ್ರೆ ವಿಶ್ವಾಸದಲ್ಲೇ ಒಂದು ವಾರಕ್ಕೂ 2 ವಾರಕ್ಕೆ ಅಂದ್ರೆ 1 ತಿಂಗಳು ಬಡ್ಡಿ ತೊಗೊಳ್ತಾರೆ. ಅದು 3 ಬಡ್ಡಿ ಕಡಿಮೆ ಆದರು ಅಷ್ಟು ಕೊಟ್ಟು ಅಲ್ಲಿ ಮತ್ತು ತುಂಬೆ ಮತ್ತು ರಿನ್ಯೂವಲ್ ಮಾಡ್ಬೋದು. ಏನು ರೀ ಅಂತ ಇದು ನನಗೆ ಅರ್ಥ ಆಗಲಾರಂಥ ವಿಷಯ. ಮತ್ತು RBI ವಿಷಯದಲ್ಲಿ ಮತ್ತು ಮರುಚಿಂತನೆ ಮಾಡಲೇಬೇಕಂತ ವಿಷಯ ಇದೆ. ಯಾಕಂದ್ರೆ RBIದವರಾಗಲಿ ಬ್ಯಾಂಕರ್ಸ್ ಇವರೇನು ಏನಿರ್ತಂತ ಕೊಡೋದೇ ಇಲ್ಲ ಸಾಲ.
ಇದಂತೆ ಶತಶತ ಅದರಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಂತ ಇಷ್ಟು ನಿಷ್ಠೂರ ಇರ್ತಾವೆ, ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಈ ನಮ್ಮ ಇವ್ರ ಜೊತೆ ಕಸ್ಟಮರ್ ಜೊತೆಗೆ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಇದರಂತ ಭಾಷೆ ಸಾಫ್ಟ್ ಇರ್ತದೆ, ಬಟ್ ಕೊಡೋದೇ ಇಲ್ಲ. ಮತ್ತು ಆಗ ಸಹಜವಾಗಿ ಇಲ್ಲೇ ಸಾಲಗಾರರಿಗೆ ಹೋಗಿ ಸಿಕ್ಕೊಳ್ಳೋಂಥದ್ದು ಮೈಕ್ರೋ ಫೈನಾನ್ಸು ಅಲ್ಲಿ ಹೋಗಿ ಸಿಕ್ಕೊಳ್ತಾರೆ ಪಾಪ ಜನಸಾಮಾನ್ಯರು. ಯಾರಿಗಾಗಿರಿ ಇದೆಲ್ಲ ಅಂತ, ಬ್ಯಾಂಕ್ಗಳು ಯಾರಿಗಾಗಿ? ಅವ್ರು ಬಡ್ಡಿ ತುಂಬದೇ ಇದ್ದರೆ ಮಾತು ಬೇರೆಪ್ಪ, ಹೌದು ಬಡ್ಡಿ ತುಂಬಿಲ್ಲ ನಾವು ಇದು ಮಾಡ್ತಾಯಿದ್ವಿ, ತುಂಬ್ರಿ ಅಂತ ಹೇಳ್ತಾಯಿದ್ವಿ. ಅವ್ರು ಬಡ್ಡಿ ತುಂಬ್ತಾರಲ್ಲ, ಯಾಕೆ ಒಂದು ವರ್ಷದ ನೀವು ಯಾಕೆ ಅದನ್ನು ರಿನ್ಯೂವಲ್ ಮಾಡಬಾರ್ದು ಅಂತೇಳಿ ಭಾಳಷ್ಟು ರೈತರು ಭಾಳಷ್ಟು ಜನ ನಮ್ಮಲ್ಲಿ ಬಂದು ಕೇಳ್ಕೊಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅದು ಇವತ್ತು ಬ್ಯಾಂಕ್ಗಳು ಮತ್ತು ಅಥವಾ ಅದರಲ್ಲೂ RBI ಇದ್ದಿದ್ದು ಮರು ಚಿಂತನೆ ಮಾಡಬೇಕಾದನ್ನು ಮಾಡೋದಷ್ಟೆಲ್ಲ ಸಾಧ್ಯ ಮಾಡಿಕೊಡ್ಬೇಕಾಗ್ಯದಂತ. ಬಡ್ಡಿ ತೊಗೊಳ್ರಲ್ಲ, ನಿಮಗೇನು ಬೇಕಾಯ್ತು ಬಡ್ಡಿ, ನಿಮ್ಮ ಬ್ಯಾಂಕ್ ನಡಿಬೇಕು, ನಿಮ್ಮ ಪೇಮೆಂಟ್ ನಡಿಬೇಕು, ದುಡಿಯೋರು ಪೇಮೆಂಟ್ ನಡಿಬೇಕು. ಹೌದು, ಅದು ಖರೇನ ಸುಳ್ಳೇನಲ್ಲ. ಮತ್ತು ಆ ಬಡ್ಡಿ ತುಂಬ್ತಾರಲ್ಲ ಅವ್ರು ನಿಮಗೆ, ಆ ದುಡ್ಡಿದ್ರೆ ಯಾರು ಸಾಲ ಕೊಡೋತಿರಿದ್ರಿ, ಆ ಸಾಲ ಇವ್ರಿಗೆ ಇರ್ತದೆ ಪಾಪ ತುಂಬ್ತಾರೆ ಮುಂದೆ. ಅದರ ಬದಲಾಗಿ ನಿಮ್ಮಲ್ಲಿ ಬಂಗಾರ ಇದ್ದೇ ಇರ್ತದಲ್ಲ. ನೀವು ಏನಾದರೂ ಒಂದು ವ್ಯಾಲ್ಯೂಯೇಷನ್ ಮಾಡ್ತೀರಿ, ಅದು 60% ಅಷ್ಟೇ ಕೊಡ್ತೀರಿ. 1 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತಿದ್ರೆ ಬರೀ 60,000 ಕೊಟ್ಟಿರ್ತೀರಿ, ಇನ್ನೂ 60,000 ನಿಮ್ಮಲ್ಲೇ ಇರ್ತಾವೆ. ಒಂದು ವರ್ಷಕ್ಕೆ 1 ಲಕ್ಷಕ್ಕೂ 60,000 40,000 ರೂಪಾಯಿ ಬಡ್ಡಿ ಆಗ್ತದನ. ಯಾಕಂತಂದ್ರೆ 9% 10% ಮೇಲೆ ವರ್ಷಕ್ಕೆ ಕೊಡೋರು ಇಲ್ಲ. ತಿಂಗಳಿಗೆ 3 ಬಡ್ಡಿ 4 ಬಡ್ಡಿ ಹಾಕುವಂಥವ್ರು ಇದ್ದಾರೆ. ಇಂಥವ್ರು ನಡ್ಕೋದು ಸಿಗಿಸೆ ಪಾಪ ರೈತನ ಅಥವಾ ಒಬ್ಬ ಮಧ್ಯಮ ವರ್ಗದವನ ಅಥವಾ ಬಡವನ್ನ ಸಿಗಿಸೆ ಇದು ಮೋಜ ನೋಡೋದು ಅಂತಾರೆ. ಅದಕ್ಕೆ ಇದು ಆಗಬಾರ್ದು ರೀ. ಈ ದಿಶೆಯಲ್ಲಿ ಸರ್ಕಾರ ಮರುಚಿಂತನೆ ಮಾಡಬೇಕು. ಸರ್ಕಾರ ಜೊತೆಗೆ ಬ್ಯಾಂಕ್ಗಳು ಮರುಚಿಂತನೆ ಮಾಡಬೇಕು. ಚಿನ್ನದ ಸಾಲ ಅಂತೆ, ಚಿನ್ನ ಎಲ್ಲಿ ಹೋಗಿರೋದು ಅಲ್ಲೇ ಇರ್ತದೆ, ಬಡ್ಡಿ ತುಂಬ್ತಿರ್ತಾರೆ. ಏನು ತಪ್ಪದು ಇದ್ರೊಳಗೆ? ಯಾಕೆಂತಂದ್ರೆ ಯಾವುದೇ ಬ್ಯಾಂಕ್ ಇದ್ದರೂ ಸಹಿತ ಯಾರ ಸಲುವಾಗಿದಪ್ಪ ಅಂದ್ರೆ ಸಾಲ ಕೊಟ್ಟು ಒಂದು ಸಮಾಜವನ್ನು ಉಳಿಸೋ ಸಲುವಾಗಿ ಮತ್ತು ಅವರು ಆರ್ಥಿಕ ಭದ್ರಾಗೋ ಸಲುವಾಗಿ ಸಾಲ ಕೊಡ್ತಿರ್ತಾರೆ. ಮತ್ತು ಅವರು ಆಯ್ತಪ್ಪ ಅಂತಂದ್ರೆ 1 ವರ್ಷ ಆದಮೇಲೆ ದುಡ್ಡು ಕ್ಲಿಯರ್ ಆದ್ರೆ ಅವ್ರಾಗ ಬಡ್ಡಿ ತುಂಬ ಹೋಗ್ತಾರೆ ರೀ, ಅವ್ರಾಗ ಅಲ್ಲಿ ಒತ್ತಿ ಇಡಕ್ಕೆ ಹೋಗ್ತಾರೆ. ನಾವು ವಿಚಾರ ಮಾಡೋಂಥ ವಿಷಯ ಅಲ್ಲ ಇದು. ಅದಕ್ಕಾಗಿ ಈ ಒಂದು ನಿಯಮ ವಾಯ್ದೆ ಮುಕ್ತಾಯ ಜೊತೆಗೆ ಅಸಲು ಪಾವತಿ ಮಾಡಿರಿ ಅನ್ನುವಂಥ ಏನಂದಲ್ಲ, ಇದು ಕಡ್ಡಾಯ ಬೇಡ. ಯಾಕಂದ್ರೆ ಬಡ್ಡಿ ತುಂಬಿಸ್ಕೊಳ್ರಿ, ಅವ್ರಿಗೆ ಏನು ಮಾಡ್ರಪ್ಪ ಅಂದ್ರೆ ಸವಲತ್ತು ಕೊಡ್ರಿ, ಸ್ವಲ್ಪ ಮತ್ತೆ ತುಂಬ್ತಾರೆ. ಅವರು ಇತ್ತಂದು ತುಂಬ್ತಾರೆ. ಯಾಕಂತಂದ್ರೆ ಯಾರೂ ಅನಗತ್ಯವಾಗಿ ಏನಪ್ಪ ಅಂತಂದ್ರೆ ಸಾಲ ತೊಗೊಂಡು ಮೋಸ ಮಾಡುವಂಥದ್ದು ಇರೋದಿಲ್ಲ. ಇದ್ದವ್ರು ಇರ್ತಾರೆ. ಅದೇ ಹಂಗೆ ಆಯ್ತಪ್ಪ ಅಂದ್ರೆ ಈ ಅಸಲಿನಿಂದಲೂ ಬಡ್ಡಿ ಹೆಚ್ಚಾಗೈತೆ. ನಿಮ್ಮಲ್ಲಿ ಬಂಗಾರ ಇರ್ತದೆ, ಮಾರಿ ತೆಗೀರಿ, ಮಾಡ್ರಿ, ತೊಗೊಳ್ರಿ. ಕೈ ಕಟ್ಕೊಂಡೇ ಬಿಟ್ಟಿರ್ತೀರಲ್ಲ ನೀವು, ಮತ್ತೆ ಯಾಕ್ರಿ ಇಲ್ಲಿದ್ದು ಮತ್ತಿದು ಮತ್ತು ಅವ್ರು ಸಾಲ ತೆಗೆ ವರ್ಷಕ್ಕೆ ಮತ್ತೆ 3 ಬಡ್ಡಿ 1 ತಿಂಗಳು ಕೊಡೋದು. ಈಗ 1 ಲಕ್ಷ 3 ಬಡ್ಡಿದ್ರೆ ಎಷ್ಟಾಯ್ತು? ಅಥವಾ 5 ಬಡ್ಡಿದ್ರೆ ಎಷ್ಟಾಯ್ತು? ಮತ್ತು 3 ಬಡ್ಡಿ ಯಾರು ಕೊಡೋದಿಲ್ಲ. ಇವತ್ತು 50,000 ಲಕ್ಷ ಗಂಟೆ ಅಥವಾ 2 ಲಕ್ಷ ಗಂಟೆ ಕೊಡೋದಿಲ್ಲಪ್ಪ 5 ಬಡ್ಡಿ ಅಂತೇಳಿ ಅವ್ರು ಭಾಳ ಜನ ಒದ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ದಿಶೆಯಲ್ಲಿ ಸರ್ಕಾರ ಆಗಿರ್ಬೋದು, RBI ಆಗಿರ್ಬೋದು ಮತ್ತೊಮ್ಮೆ ಚಿಂತನೆ ಮಾಡಿ ಸಾಲದ ವಿಷಯದಲ್ಲ ಈ ಕ್ರೂರ ನಿರ್ಧಾರ ಬೇಕಾಗಿಲ್ಲ. ಬಡವರಿಗೆ ಅನುಕೂಲ ಆಗಲಿ, ಬಡ ರೈತರಿಗಾಗಿರ್ಬೋದು, ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದವರಾಗಿರ್ಬೋದು, ಅವರಿಗೆಲ್ಲ ಅನುಕೂಲವಾಗಿ ಈ ಒಂದು ಬ್ಯಾಂಕ್ ಇದು ವ್ಯವಸ್ಥೆ ಮಾಡಿದರೆ ಭಾಳ ಯೋಗ್ಯ. ಮತ್ತು ಅದರಾಗ ಚಿನ್ನದ ಸಾಲದ ಬಗ್ಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಚಿನ್ನ ಇರ್ತದೆ ನಿಮ್ಮಲ್ಲಿ ಅಥವಾ ಆಸ್ತಿ ಇರ್ತದೆ ನಿಮ್ಮಲ್ಲಿ, ಅದು ಮಾರ್ಗೇಜ್ ಮಾಡಿ ಕೊಟ್ಟಿರ್ತೀರಿ. ಸ್ವಲ್ಪ ವೇಟ್ ಮಾಡುವಂಥ ಕೆಲಸವನ್ನು ಹೃದಯ ವೈಶಲ್ಯತೆಯನ್ನು ಬಡ್ಡಿ ತುಂಬಿಸ್ಕೊಂಡು ಮಾಡಬೇಕಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಜನ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತದೆ ರೀ? ಬ್ಯಾಂಕರ್ಸ್ ನೀವು ಸಹಾಯಂತಿ ಮಾಡಿದಿರಿ, ಬಡ್ಡಿ ತೊಗೊಳ್ತೀರಿ, ಸಮಾಧಾನ ಇರಿ ಅನ್ನೋಂಥ ಮಾತು ನಿಮ್ಮವ್ರಿಗೆ ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಆಗಿದ್ರು ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈ ವಂದನೆಗಳು.